ಆಮೇಲೆ ಇನ್ನೊಂದು ದೊಡ್ಡ ನನಗೆ ಮರೆಯಲಾದ ಘಟನೆ ಅಂತಂದರೆ ವೇದಂ ಜಯಶಂಕರ್ ಅವರು ರಾಹುಲ್ ದ್ರಾವಿಡ್ ಅವರ ಬಯೋಗ್ರಫಿ 2003 ಬರೆದ್ರು. ಇನ್ನೂ ಆಡ್ತಾಯಿದ್ರು, ಇನ್ನು ಫುಲ್ ಪೀಕ್ ಫಾರ್ಮಲ್ಲಿದ್ದಾರೆ ರಾಹುಲ್. ಸೊ ರಾಹುಲ್ ಅವ್ರಿಗೆ ಮುಂಚೆ ಇಂಟರ್ವ್ಯೂ ಮಾಡಿದ್ದೆ ರೇಡಿಯೋಗಾಗಲಿ, ಅಗೇನ್ಸ್ಟ್ ಆಡಿದ್ದು ಇದೆ, ರೇಡಿಯೋ ಆಗಲಿ ಟೆಲಿವಿಷನ್ ಆಗಲಿ ಇಂಟರ್ವ್ಯೂ ಮಾಡಿದ್ದೆ, ಎಲ್ಲ ಮಾಡಿದ್ದಿತ್ತು. ಸೊ ಇವ್ರು ಬರೆದಾಗ ಒಬ್ಬ ಪಬ್ಲಿಷರ್ ಹೇಳಿದ್ರು ಕನ್ನಡದಲ್ಲಿ ಯಾಕೆ ಭಾಷಾಂತರ ಮಾಡಬಾರ್ದು ಅಂತ. ನಮ್ಮ ಫ್ರೆಂಡ್ ಗುರುರಾಜರಾವ್ ಅಂತ ಇಂಟರ್ನ್ಯಾಷನಲ್ ಸ್ಟಡಿಸೇಷನ್ ಅವರು ಹೇಳಿದರು. ಸೊ ಒಟ್ಟಿಗೆ ಅವ್ರು ಒಪ್ಕೊಂಡ್ರು, ಮಾಡಿದರು, ನಾನು ಮಾಡಿದೆ. ಆಮೇಲೆ ರಾಹುಲ್ ಅವರು ಎಂಥ ಸೂಪರ್ ಸ್ಟಾರ್ ಅಂದರೆ ಈಗೂ ಅಷ್ಟೇ ಅವರು ಸೂಪರ್ ಸ್ಟಾರ್, ಅಂದರೆ ಜನ ಮುಕ್ರುತ್ತಾರೆ ಅಂತ ಹೇಳಿ ಅವಾಗ ಇನ್ನೂ ಹೆಚ್ಚಿಂದಿತ್ತು. ಸೊ ಅವರು ಊರಲ್ಲಿರ್ತಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾಯಿದ್ರು, ಅದನ್ನು ಬಿಡುಗಡೆ ಮಾಡೋಕ್ಕಾಯ್ತು KSAಯಲ್ಲಿ. ಪ್ರಸಾದ್ ಬಂದಿದ್ದರು, ಎಲ್ಲರೂ ಬಂದಿದ್ದರು. ಆವಾಗ ಅವರು ಹೇಳಿದ್ರು ಅವ್ರ ತಂದೆ ಕರಿಬೇಕಂತ ಭಾಳ ಆಸೆ ಇತ್ತು ಶರದ್ ಅವ್ರನ್ನ. ಸೊ ಇವರು ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೇಳಿದ್ರು ನಮ್ಮ ತಂದೆಗೆ ತೊಂದರೆ ಕೊಡಬೇಡಿ. ನಾವು ಒಂದು ದಿವಸ ಮನೆಗೆ ಹೋದಾಗ ಇವರೇ ಬಾಲ ತೆಗೆದ್ರು, ತಂದೆಗೆ ತೊಂದರೆ ಕೊಡಬೇಡಿ, ನಾನೇ ಬರ್ತೀನಿ ಅಂತ. ಸರ್ ಅವ್ರು ಬಂದಿದ್ರು, ಅದು ಒಂದು ಅಂದರೆ ಬಂದುಬಿಟ್ಟು ಅವರ ಬಯೋಗ್ರಫಿ ಕನ್ನಡದಲ್ಲಿ ಮಾಡಿದ್ದನ್ನ ರಿಲೀಸ್ ಮಾಡಿದರು ಅಂತೆಲ್ಲ ಅವೆಲ್ಲ ಘಟನೆಗಳು ಬರೆಯೋದಾಗಲಿ. ಅಂದರೆ ಇನ್ನೂ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಬರಿತೀನಿ. ಬಟ್ ಬರೆಯೋದಿದೆಲ್ಲ ಓದಿದರೆ ಮಾತ್ರ ಬರುತ್ತೆ, ನಿಜ ಸರ್, ಮಾತಾಡೋದು ಎಸ್ ಸರ್. ಸೊ ಕಮಿಂಗ್ ಟು ಕ್ರಿಕೆಟ್ ಸರ್, ಈಗ ಕರ್ನಾಟಕದ ಅಷ್ಟು ಜನ ಆಟಗಾರರು ಒಂದು ಕಾಲದಲ್ಲಿ ಆಡ್ತಾ ಇದ್ದಂಥ ಒಂದು ಟೈಮ್, 6 ಜನ 7 ಜನ ಒಂದು ಟೀಮ್ನಲ್ಲಿ, ಪೂರ್ತಿ ಟೀಮ್ ಇಂಡಿಯಾದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ನಮ್ಮ ಕನ್ನಡಿಗರು ಇರ್ತಾ ಇದ್ರು. ಬಟ್ ಅಂಥ ಒಂದು ಸಂದರ್ಭನೂ ನೋಡಿದ್ದೀವಿ. ಈಗ ನಮ್ಮ ಕರ್ನಾಟಕದ ಕ್ವಾಲಿಟಿ ಆಫ್ ಕ್ರಿಕೆಟ್ ಅಂತೀವೋ ಅಥವಾ ನೀವು ಹೇಳ್ದಂಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತನೋ, ಬೆರಳೆಣಿಕೆಯಷ್ಟು ಮಾತ್ರ. ಈಗ ನಮಗೆ ಕಣ್ಮುಂದೆ ಕಾಣಿಸೋದು KL ರಾಹುಲ್ ಅವರೊಬ್ಬರು ಕಾಣಿಸ್ತಾ ಇದ್ದಾರೆ. ಈಗ ಬಿಟ್ಟರೆ ಬೇರೆ ಇನ್ಯಾರು ಕೂಡ ಅಂಥ ಫಾಸ್ಟ್ ಬೌಲರ್ಸನ್ನು ಪ್ರೊಡ್ಯೂಸ್ ಮಾಡಿದಂಥ ಕರ್ನಾಟಕ, ಈಗ ಯಾರು ಕೂಡ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮವ್ರು ಇರೋದಿಲ್ಲ ಅಂತ ಹೇಳಿ. ವಾಟ್ ವೆಂಟ್ ರಾಂಗ್ ಅಥವಾ ಏನಾಗ್ತಾ ಇದೆ ಅಂತ ಅನ್ಸುತ್ತೆ ಸರ್, ನೀವು ಹತ್ತಿರದಿಂದ ನೋಡಿರೋದು? ನೀವು ಕರ್ನಾಟಕ ಇತಿಹಾಸ ನಾನು 32ರಿಂದ ಹೇಳಬಲ್ಲೆ. ಬಟ್ ಅವಾಗೇನಂತಂದರೆ 40 ವರ್ಷದ ನಂತರ 74ರಲ್ಲಿ ನಾವು ಫಸ್ಟ್ ಟೈಮ್ ರಂಜಿ ಟ್ರಾಫಿ ಗೆದ್ದಿದ್ದು ಪ್ರಸನ್ನ ಅವ್ರ ನಾಯಕತ್ವದಲ್ಲಿ. ಅಲ್ಲಿವರೆಗೆ ಮುಂಬೈ 15-16 ವರ್ಷ ಕಂಟಿನ್ಯೂಸ್ ಆಗಿ ಗೆಲ್ತಾ ಬಂದಿರೋದು. ಇಲ್ಲಿ ಸೆಮಿಫೈನಲ್ ನಾನು ನೋಡಲಿಲ್ಲ ಮ್ಯಾಚು, ಆದರೂ ಪೇಪರ್ ಕಟ್ಟಿಂದ ನನ್ನ ಹತ್ರ ಗವಾಸ್ಕರ್ ಪ್ರಸನ್ನ ಅವರು ಸ್ಟ್ರೇಟರ್ 1, ಈಗ ನಾವು ದೂಸರಾ ಪಾಸರ ಅಂತೀವಿ ಎಲ್ಲ, ಅವ್ರು ಆವಾಗಲೇ ಲೆಕ್ಕಟರ್ ಹಾಕ್ತಿದ್ರು, ಗೊತ್ತಲ್ಲ ಅಂತ ಲೆಕ್ಕಟರ್ ಅವರೆಲ್ಲ ಹಿಂಗಲ್ಲ ಅದು ಬರೀ ಬೆರಳುಗಳಲ್ಲಿ. ಸೊ ಪ್ರಸನ್ನ ಅವ್ರಿಗೆ ಒಂದ್ಸರಿ ಆಡಿದ್ದೀನಿ ನಾನು. ಆಮೇಲೆ ಭಾಳ ಅವ್ರ ಜೊತೆ ಭಾಳ ಒಳ್ಳೆಯದಿದೆ. ಅವಾಗ ಮೀಟ್ ಮಾಡ್ತೀನಿ, ಇಂಟರ್ವ್ಯೂ ಮಾಡಿದ್ದೀನಿ ಎಷ್ಟೊತ್ತು. ಅವ್ರ ಜೊತೆ ಕಮೆಂಟ್ರಿ ಕೂಡ ಮಾಡಿದ್ದೀನಿ ಲೋಕಲಿ. ಸೊ ಏನಂದರೆ ನನಗೆ ತಿಳಿದ ನೆನಪಿದ್ದಂಗೆ 75-76 ಟೂರ್, ಟ್ವಿನ್ ಟೂರ್, ನ್ಯೂಜಿಲೆಂಡ್ ಮತ್ತು ಇದಕ್ಕೆ ಸೌತ್ ಆಫ್ರಿಕಾ ಹೋದರು. ಸೌತ್ ಆಫ್ರಿಕಾ ಅಲ್ಲ, ನ್ಯೂಜಿಲೆಂಡ್ ಹೋದರು. ನಂತರ ಆ ಟೀಮಲ್ಲಿ ನಮ್ಮವರು ಸುಧಾಕರ್ ರಾವ್ ಕೂಡ ಇದ್ದರು ಅವಾಗ 75-76ರಲ್ಲಿ. ವೆಸ್ಟ್ ಇಂಡೀಸ್ಗೆ ಹೋದರು, ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್. ಆವಾಗ ಕೂಡ 6 ಜನ ಇದ್ದರು. ನಮ್ಮ ಎಲ್ಲ ಇದ್ದೇ ಇದ್ದರು, ಬ್ರಿಜೇಶ್ ಪಟೇಲ್ ಇದ್ದರು, ವಿಶ್ವನಾಥ್ ಇದ್ದರು, ಕಿರ್ಮಾನಿ ಇದ್ದರು, ಪ್ರಸನ್ನ ಇದ್ದರು, ಚಂದ್ರಶೇಖರ್ ಇದ್ದರು ಅಂತ ಸುಧಾಕರ್ ರಾವ್ 6 ಜನ ಇದ್ದರು. ಆಮೇಲೆ ಮತ್ತೆ ನಾವು ಲೇಟ್ 90s 97, 98ಅಲ್ಲಿ ಮತ್ತೆ ಸೌತ್ ಆಫ್ರಿಕಾ ಟೂರ್ ನಮ್ಮಲ್ಲೇ ಇರೋದು. ಅವಾಗ ಮತ್ತೆ ದೊಡ್ಡ ಗಣೇಶು ಆಡಿದ್ರು, ಆಮೇಲೆ ಡೇವಿಡ್ ಜಾನ್ಸನ್ ಆಡಿದ್ರು, ದುರದೃಷ್ಟ ಇತ್ತೀಚೆಗೆ ಅವರು ಸೂಸೈಡ್ ಮಾಡ್ಕೊಂಡು. ಆಮೇಲೆ ಅಲ್ಲಿಂದ ಅಷ್ಟು ಜನ ಇದ್ದರು. ಅಂದರೆ ಯಾವಾಗ ನೀವು ಇನ್ನೊಂದು ಏನಂತಂದರೆ ನಿಮ್ಮನ್ನು ಯಾವಾಗ ಗುರುತಿಸ್ತಾರೆ ಅಂದರೆ ರಂಜಿ ಟ್ರೋಫಿ ಗೆದ್ದಾಗ. ಅವಾಗ ಇನ್ನೂ ಅಂತಂದರೆ ಭಾಳ ಬೆಲೆ ಇತ್ತು ಡೊಮೆಸ್ಟಿಕ್ ಕ್ರಿಕೆಟ್, ಎಲ್ಲರೂ ಆಡ್ತಿದ್ದು ದೇಶಿ ಕ್ರಿಕೆಟ್ಗೆ. ಸೊ ಆವಾಗ ನಾವು ಗೆಲ್ತಾ ಬಂದ್ವಲ್ಲ ನೋಡಿ, ಗೆದ್ದಾಗ ನಾವು ಯಾವಾಗ ಗೆದ್ವಿ, 74 ಗೆದ್ಮೇಲೆ ಮತ್ತೆ 86 ಗೆದ್ವಿ, ನಂತರ 96, 97, 98, 99, 98, 99 ಗೆದ್ವಿ. ಭಾರದ್ವಾಜ್ ಬಂದದ್ದು ಆವಾಗಲೇ. ಯಾಕಂದ್ರೆ ಅವರು ಫೈನಲ್ಸ್ ಗೆದ್ದಾಗ ಎಷ್ಟು ನಿಮ್ಮ ಮನ್ನಣೆ ಇರುತ್ತೆ ರಾಷ್ಟ್ರೀಯ ತಂಡಕ್ಕೆ ಬರೋದಕ್ಕೆ. ಮಿಕ್ಕಿದ ನೀವು ಎಷ್ಟೇ ಸ್ಕೋರ್ ಮಾಡಲಿ, ಎಷ್ಟೇ ವಿಕೆಟ್ ತೊಗೊಳ್ಳಿ, ಮುಂಚೆ ನೀವು ಲೀಗ್ ಅಂತ ಗೆಲ್ಲ ನಿಮ್ಮ ಇದಾದರೆ ಭಾಳ ಕಡಿಮೆ, ಅಂಥವ್ರಿಂದ ಬಂದವರು ಭಾಳ ಕಡಿಮೆ ಆ ಥರ ಇರುತ್ತೆ. ಸೊ ಈಗ ನಾವು ಯಾವಾಗ 2014-15 ಗೆದ್ವಿ, 2014-15 ಗೆದ್ವಿ, ನಂತರ ಗೆದ್ದಿಲ್ಲ ಅಂತ ಹೇಳ್ತಲ್ಲ. ಸೆಮಿಫೈನಲ್ಸ್ ಬಂದು ದುರದೃಷ್ಟ ಸೋತಿದ್ದೀವಿ, ಫೈನಲ್ಸು ಸೋತಿದ್ದೀವಿ. ಆದರೆ ನೀವು ನಮ್ಮಲ್ಲಿ ಎಷ್ಟೇ ಬೆಳವಣಿಗೆ ಆದರೂ ಕೂಡ ನೀವು ನೋಡಿ ಇಂಡಿಯನ್ ಟೀಮ್ ನೋಡಿ, ಅದರೊಂದು ಮೊದಲು ಬರೀ ಮುಂಬೈ, ಡೆಲ್ಲಿ, ನಮ್ಮ ಕರ್ನಾಟಕ ಅಲ್ಲಿ, ಚೆನ್ನೈ ಆ ಥರ ಇತ್ತು. ಈಗ ಮೂಲೆಗಳಿಂದ ಬಂದಿದ್ದಾರೆ. ಥ್ಯಾಂಕ್ಸ್ ಟು IPL 2008ರಲ್ಲಿ ಶುರು ಆದಮೇಲೆ ಅವ್ರ ರಿಕಗ್ನಿಷನ್ ಸಿಕ್ತು. ಎಂತೆಂಥವ್ರು ಬಂದಿದ್ದಾರೆ, ರಾಂಚಿಯಿಂದ ಧೋನಿ ಬಂದರು, ಎಲ್ಲರೂ ಬೇರೆ ಬೇರೆ ಇದರಿಂದ ಬಂದಿದ್ದಾರೆ. ಸೊ ಅವ್ರಿಗೊಂದು ಅವಕಾಶ ಸಿಕ್ತು. ಹೀಗಾಗಿ BCCI ನಾವು ಈ ಒಂದು ಹೆಲ್ದಿ ಕಾಂಪಿಟೇಷನ್ ಬಿಲ್ಡ್ ಮಾಡೋದಕ್ಕೆ ನಾವು ಪ್ರಶಂಸೆ ಮಾಡಲೇಬೇಕು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಕೊಟ್ರು. ಎಂತೆಂಥ ಊರಲ್ಲಿ, ರಾಯಪುರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ, ಎಲ್ಲೆಲ್ಲಿದೆ, ಗೌಹತಿಲಿದೆ, ಎಲ್ಲಿದೆ. ಸೊ ಎಲ್ಲ ಕಡೆ ಇರುವಾಗ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಖಂಡಿತವಾಗಿ ಆಟಗಾರ ಬಂದೇ ಬರ್ತಾರೆ. ಟ್ಯಾಲೆಂಟ್ ಇದ್ದೇ ಇದೆ, ಅದು ಅಂದರೆ ಬಂದೇ ಬರ್ತಾರೆ. ಸೊ ಎಲ್ಲರೂ ಡೆವಲಪ್ ಆದರು. ವಿದರ್ಭ ಆಗಲಿ, ಸೌರಾಷ್ಟ್ರ ಮೇಲೆ ನಾವು ಸೋಲ್ತಾ ಇದ್ದೀವಿ.
ಯಾಕೆಂತಂದರೆ ನಾವು ಕಡಿಮೆಕ್ಕಿಂತ ಅವ್ರ ಮಟ್ಟ ಜಾಸ್ತಿ ಮಾಡೋದು. ಮಧ್ಯಪ್ರದೇಶ ಆಗಲಿ ಅಂದರೆ ಎಲ್ಲ ಯು ಪಿ ಆಗಲಿ, ಈ ಹೊಸ ತಳಿಯ ಆಟಗಾರ ಬಂದವರೆಲ್ಲರೂ ಯಶಸ್ವಿ ಆಗ್ತಾಯಿದ್ದಾರೆ. ನಮ್ಮಲ್ಲಿ ನೀವು ಹೇಳಿದ್ರೆ KL ರಾಹುಲ್ ಒಬ್ಬರು ಇದ್ದಾರೆ ಅಂತ ಹೇಳ್ತೀವಿ, ಆದರೆ ಸದ್ಯಕ್ಕಿಲ್ಲ. ಅದೊಂದು ಸೈಕಲ್ ಇರುತ್ತೆ ಸರ್. ಸೈಕಲಲ್ಲಿ ನೋಡಿ ಅವಾಗ ಬಂದರು ಉತ್ತಪ್ಪ ಬಂದರು, ನಮ್ಮ ಮನೀಶು ಕೂಡ ನಾವು ಆಡಿದ್ರು, ಎಲ್ಲ ಆಡಿದ್ರು. ಕರುಣ್ ನಾಯರ್ ಬಂದರು, ಟ್ರಿಪಲ್ ಸೆಂಚುರಿ ಹೊಡೆದ್ರು ಕೂಡ ಅದೊಂದು ಪಾಲಿಸಿ ಇರ್ತಲ್ಲ, ಇಂಜೂರ್ಡ್ ಆಗಿ ಹೊರಗಡೆ ಹೋದ ಆಟಗಾರನಿಗೆ ಬದಲಿಯಾಗಿ ಬಂದಂಥ ಆಟಗಾರ ನೀವು 300 ಹೊಡೆದ್ರು ನೀವು ನೆಕ್ಸ್ಟ್ ಮ್ಯಾಚ್ ಡ್ರಾಪ್. ರಹಾನೆ ಇಂಜೋರ್ಡ್ ಆಗಿ ಬಂದಿದ್ರು. ಸೊ ಮತ್ತೆ ಇಲ್ಲಪ್ಪ ನೀವು ಕೂತ್ಕೋ ರಹಾನೆ ಆಡಬೇಕು ಅಂತ ಅಂದರೆ ಅದು ಒಂದು ಮನಸ್ಸಿಗೆ ಒಂದು ಇದು ಆಗ್ಬೋದು ಅಂತ. ಬಟ್ ಅದೊಂದು ಪಾಲಿಸಿ ಇದೆ ಅಂತ, ಪಾಲಿಸಿ ಇದೆ. ಮೇ ಬಿ ಕರೆಕ್ಟ್ ಪಾಲಿಸಿ ಆಲ್ಸೋ. ಒಂದು ಎಕ್ಸೆಪ್ಷನ್ ಮಾಡ್ಬೋದು ಅಂತ ನಮಗನ್ಸುತ್ತೆ. ಯಾಕಂದ್ರೆ ಟ್ರಿಪಲ್ ಸೆಂಚುರಿವರೆಗೂ ನೀವು ಮರ್ಯಾದೆ ಕೊಡಬೇಕು. ಸೊ ಅವಾಗ ಅದಲ್ಲಿ ಕಂಟಿನ್ಯೂಟಿ ಮಿಸ್ ಆಗ್ಬಿಡ್ತು. ಆಮೇಲೆ ಯಾಕೆ ಯಶಸ್ವಿ ಆಗಲಿಲ್ಲ, ಅವ್ರಿಗೆ ಕಂಟಿನ್ಯೂಟಿ ಸಿಕ್ಕಲಿಲ್ಲ. ಅದೇ ರೀತಿ ಆಯಿತು. ಮಯಾಂಕ್ ಬಂದರು, ಅವರು ಕಂಟಿನ್ಯೂಟಿ ಸಿಗಲಿಲ್ಲ. ಇದೇ ನಾಯರ್, ಮಯಾಂಕು, ರಾಹುಲ್ ಇದ್ದೇ ಇದ್ರು. ಪ್ರಸಿದ್ಧ ಕೃಷ್ಣ ಇದ್ದಾರೆ ಈಗ, ಈಸ್ ಆಲ್ವೇಸ್ ಇನ್ ದ ಒಂಥರ ಟಾಪ್ 15-16 ಟೀಮಲ್ಲಿದ್ದ. ಬಟ್ ಅವ್ರಿಗೆ ಇಂಜುರಿಯಿಂದ, ಗಾಯದಿಂದ ಬಳಲ್ತಾ ಇದ್ದಾರೆ. ಸೊ ಅವರು ಫಿಟ್ ಆದರೂ ಕೂಡ ಇದ್ದಾರೆ. ಸೊ ಒಂದು ಕೋರ್ ಗ್ರೂಪ್ ಇರ್ತಿತ್ತು. ದುರದೃಷ್ಟವಶಾತ್ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಷ್ಟೇ. ಸೊ ಇನ್ನು ಮುಂದೆ ಕೂಡ ಅದೇ ರೀತಿ ನಾನು ಹೇಳ್ತಾರೆ ಅಂದರೆ ಇದನ್ನು ನಿರಾಸೆಗೊಳ್ಳುವಂಥದ್ದು ಇದಲ್ಲ. ಯಾಕಂದರೆ ಟ್ಯಾಲೆಂಟ್ ಇದ್ದೇ ಇದೆ, ಸೈಕಲ್ ಇರುತ್ತೆ. ಸೈಕಲಲ್ಲಿ ನಾವು ಮತ್ತೆ ನಮಗೆ 70ರ ದಶಕಲ್ಲಿದ್ವಿ, 90ರ ದಶಕಲ್ಲಿದ್ವಿ, ಮತ್ತೆ ನಾವು ಬಂದೇ ಬರ್ತೀವಿ ಅಂತ ನನಗೆ ಖಂಡಿತವಾಗಿ ಭರವಸೆ. ಯಾಕಂದರೆ ಗ್ರಾಸ್ ರೂಟ್ಸ್ ಲೆವೆಲ್ ನಾವು ಎಲ್ಲರೂ ಗೊತ್ತಿದ್ದಂಗೆ ಭಾಳ ಚೆನ್ನಾಗಿದ್ದೇ ಇದೆ ಜೂನಿಯರ್ ಲೆವೆಲಲ್ಲಿ.